ಅದೊಂದು ಹಾಕೊಂಡ್ರೆ ಎಲ್ಲ ಸರಿಯಾಗಿರುತ್ತೆ ನೋಡು. ಏನು ಕನ್ನಡಕನ? ಮನೇಲಿ ಯಾರಮ್ಮ ಕನ್ನಡಕ ಹಾಕ್ತಾರೆ? ಏಯ್, ನೀನ್ ಹಾಕೊಡಲ್ಲ ಅಂದ್ರೆ ಬಿಟ್ಬಿಡ್ತೀನಾ? ಎಲ್ಲೋ ಅದು ಅಂಗಡಿಯಲ್ಲಿ ತಗೊಂಡ್ವಲ್ಲ, ಎಲ್ಲಿ ಅದು? ಅಮ್ಮ ಬೇಡ ಕಣಮ್ಮ, ಇದಕ್ಕೆ ಸರಿ ಬರಕಿಲ್ಲ. ಏಯ್, ಬಾಯ್ ಮುಚ್ಕೊಂಡು ಸುಮ್ನೆ ಇರೋ. ಇಲ್ಲೇ ಇದೆಯಲ್ಲ. ಮಾತೇವಾ ಸಖತ್ತಾಗಿ ಕಾಣಿಸ್ತಿದೆ ಕಣೋ. ನೀನ್ ಹೇಳಿದ್ರೆ ಕೇಳಕ್ ಕೇಳ್ವಲ್ಲಮ್ಮ. ಇದನ್ನ ಹಾಕೊಂಡು ಮನೆಯೆಲ್ಲ ಓಡಾಡ್ತಿದ್ರೆ ನಾನು ನಿಜವಾಗ್ಲೂ ಕಮಂಗಿ ತರ ಕಾಣ್ತೀನಿ. ನೋಡೋ ಹುಲಿ, ನಿನಗ್ ನೀನ್ ಹೇಗ್ ಕಾಣಿಸ್ತೀಯೋ ಅದು ನಮಗ್ ಬೇಕಾಗಿಲ್ಲ. ನಿನಗ್ ಕಾಮೆಂಟ್ ರೂಮ್ಗೆ ಹೋಗ್ತೀಯಲ್ಲ, ಅಲ್ಲಿ ಚೆನ್ನಾಗಿ ಕಾಣಿಸ್ಬೇಕು. ಈಗ ನೀನ್ ಕಾಮೆಂಟ್ ರೂಮ್ಗೆ ಹೋಗ್ತೀಯಲ್ಲ, ಹೇಗ್ ನಡ್ಕೊಂಡು ಹೋಗ್ತೀಯ? ಹೊಸಿ ನೋಡ್ ತೋರ್ಸಪ್ಪ. ಏನ ನೋಡಿದ್ ತೋರ್ಸ್ಬೇಕಾ? ಏನ್ ಹೇಳ್ತಾ ಇದೀರ ಚಿಕ್ಕಪ್ಪ ನೀವು? ನಾನು ಹೆಂಗ್ ನಡೀತೀನೋ ಹಂಗೆ ನಡೆಯೋದು. ದಡ್ಡ ಕಣ ನೀನು. ಈ ತರ ಬಟ್ಟೆ ಹಾಕೊಂಡು ಕನ್ನಡಕ ಹಾಕೊಂಡು ಮಾಮೂಲಿ ನಡೆದ್ರಾಗತ್ತೇನಾ? ನೀನು ಒಂಥರ ಸ್ಟೈಲಾಗಿ ನಡಿಬೇಕು ಹಿಂಗೆ. ಅಪ್ಪ ಚಿಕ್ಕಪ್ಪ, ಇಷ್ಟೊತ್ತು ಅಮ್ಮಂದಾಯ್ತು, ಇವಾಗ ನೀವು ಶುರು ಹಚ್ಕೊಂಡ್ರ? ದಯವಿಟ್ಟು ಸುಮ್ಮನೆ ಇದ್ಬಿಡಿ. ನಾನು ದಿನ ಹೆಂಗ್ ನಡೀತೀನೋ ಹಂಗೆ ನಡೆಯೋದು. ಅದಕ್ಕೆ ನಾವು ಬಿಡಬೇಕಲ್ಲ ತೋರೆ. ಸುಮ್ಮನೆ ಸ್ಟೈಲ್ ಆಗಿ ನಡ್ ತೋರ್ಸು, ನಡಿ. ಅಮ್ಮ ಯಾಕಮ್ಮ ಈ ಪಾಟಿ ಹಿಂಸೆ ಕೊಡ್ತಿದ್ಯಾ? ಈಗ ಇದ್ದಕ್ಕಿದ್ದಂಗೆ ಸ್ಟೈಲಾಗಿ ನಡಿ ಅಂದ್ರೆ ಹೆಂಗಮ್ಮ ನಡೆಯೋದು? ನನಗೆ ಬರಕ್ಕಿಲ್ಲ. ಅವ ಪಂಚಮಿ, ನೀನ್ ಯಾಕವ ತಲೆ ಚಚ್ಕತಿದ್ಯಾ? ನಿಮ್ ಮಧ್ಯೆ ಸಿಕ್ಕಾಕೊಂಡಿದ್ದೀನಲ್ಲ, ನಾನ್ ಚಚ್ಕಬೇಕು. ಏನು ಸ್ಟೈಲಾಗಿ ನಡೆಯೋದು ಹೆಂಗೆ ಅಂತ ನೀನ್ ತೋರ್ಸ್ಕೊಡ್ತೀಯಾ? ಎಲ್ಲಾರ್ದು ಮುಗೀತು, ನಿಂದ ಬಾ. ನೋಡ ಹುಡುಗಿನ. ಒಂದು ಹುಡುಗಿಯಾಗಿ ಸ್ಟೈಲ್ ಆಗಿ ಹೀರೋ ತರ ಹೇಗ್ ನಡ್ ತೋರ್ಸ್ಲು ಅಂತ. ಈಗ ನೀನ್ ನಡೀತಿದ್ಯಾ ಅಷ್ಟೇ, ತೋರ್ಸ್. ಅಮ್ಮ ಯಾಕಮ್ಮ ಎಲ್ರು ಸೇರ್ಕೊಂಡು ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರಾ? ದಯವಿಟ್ಟು ನನ್ನ ಬಿಟ್ಬಿಡ್ರಮ್ಮ. ಬಿಡೋದಕ್ಕ ನಾವು ಬಂದಿರೋದು, ಸುಮ್ನೆ ನಡ್ ತೋರ್ಸೋ. ಏ ಮಾದೇವ, ಬಿಡೋ ಪ್ಯಾಂಟ್ನ. ಈಗ ನಾನ್ ಎಡ್ ತೋರಿಸ್ತೀನಿ, ನೋಡ್ಕೊ. ನೀನು ಗಂಡ್ಸು, ಕತ್ತಲಿಗೆ ನಡಿಬೇಕು, ಆಯ್ತಾ? ಬಾ, ಈಗ ಮಾಡ್ತಾನೆ, ಈಗ ನಡೀತಾನೆ. ಅದೇವಾ, ತುಂಬಾ ಜಾಸ್ತಿ ಆಗೋಯ್ತು ಕಣೋ. ಇಷ್ಟೊಂದಲ್ಲ ಕಣೋ, ಸ್ವಲ್ಪ ಕಮ್ಮಿ ಮಾಡು. ನೋಡು, ನೀನು ಹೀಗಿದೆ, ಹಾಗಲ್ಲ, ಇಷ್ಟೇ. ಅಯ್ಯೋ 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 ಅಚ್ಚೋ ಅಚ್ಚೋ ಅಚ್ಚೋ. मैं हूँ ನನ್ ಮಗ ಕಲ್ಪಿಟ್ಟ. ಮಾದೇವ
ಜಾಣ ಕಣ ನೀನು. ಮಾದೇವ, ಹೀಗೆ ನಡ್ಕೊಂಡು ಹೋಗಿ ಕಾವಿನ ಮನ್ಸ್ನ ಕದ್ದು ಅವಳ ಪಿಕ್ಚರ್ ಕರ್ಕೊಂಡು ಹೋಗು. ಬೇಡ ಕಣವ, ಇನ್ ಮುಂಕಿತ ಯಾವಾಗಾದ್ರೂ ಹೋಯ್ತೀನಿ. ಈ ಬಟ್ಟೆ ಎಲ್ಲ ಹಾಕೊಂಡು ಒಂಥರ ಆಯ್ತದೆ. ನಿನಗೆ ಯಾವ ತರ ಅದೇ ನನ್ಗೇನು, ನಾಳೆ ಅಂದ್ರೆ ಮನೆ ಹಾಳು. ನೋಡು ಮಾದೇವ, ಈಗ ನೀನ್ ಸೀದಾ ನನ್ ಸೊಸೆ ಹತ್ರ ಹೋಗಿ ಅವಳ ಮನ್ಸ್ನ ಕದ್ದು ಅವಳನ್ನ ಪಿಕ್ಚರ್ ಕರ್ಕೊಂಡು ಹೋಗ್ತಿದ್ಯಾ? ಏಯ್, ಅದ್ ಹಾಕೊಳ್ಳೋ ಮೊದ್ಲು, ಹಾಕೊಳ್ಳೋ ಮಾದೇವ. ಬಾ ನನ್ ಜೊತೆ, ಬಾರೋ. ಡೋರ್ ಓಪನ್ ಇದೆ, ಬರ್ಬೋದು. ಕಾವ್ಯ, ನಾನು ಹೆಂಗ್ ಕಾಣಿಸ್ತಾ ಇದೀನಿ? ನಿನ್ನೆ ರೆಡಿ ಮಾಡಿರೋದು ನಿಮ್ಮಮ್ಮ ಕಣೋ. ಖಂಡಿತ ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾಳೆ ನೋಡು. ಅದಕ್ಕೆ ಕಾವ್ಯ ಯಾಕೆ ಮಹಾದೇವನ್ ಹಾಗೆ ನೋಡ್ತಿದ್ದಾಳೆ? ಇವನು ನಿಜವಾದ ಮಹಾದೇವನ ಅಂತ ಅವಳಿಗೆ ಅನುಮಾನ ಬಂದ್ಬಿಟ್ಟಿದ್ದೆ, ಅದಕ್ಕೆ ಯಾಕೆ ನೋಡ್ತಾ ಇದ್ದಾಳೆ. ಕಾವಿಂಗೆ ಪಕ್ಕ ಅವನು ಹಾಕೊಂಡಿರೋ ಬಟ್ಟೆ ಈಗೆಲ್ಲ ಇಷ್ಟ ಆಗಿರತ್ತೆ. ಹೆಂಗ್ ಕಾಣ್ತೀವಿ? ಸಂದ ಕಾಣ್ತೀವ್ನಾ? ಒಂದ್ಸಲ ಆ ಕಡೆ ತಿರುಗ್ತೀಯಾ? ಯಾಕೆ? ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ತಿರುಗು ಪ್ಲೀಸ್. ಪ್ಲೀಜು? ಹಾ. ಸಾರಿ, ನಿನ್ನ ಎಂಬ್ಯಾರಸ್ ಮಾಡಬಾರ್ದು ಅನ್ಕೊಂಡೆ, ಆದ್ರೆ ನನ್ ಕೈಲಿ ಆಗ್ತಿಲ್ಲ. ನಿನ್ ಜೋಕರ್ ತರ ಬಂದ್ರೆ ನಾನ್ ತಾನೇ ಏನ್ ಮಾಡ್ಲಿ? ಏನಿದೆ ಹೊಸ ಅವತಾರ? ಯಾವ್ದಾದ್ರು ಡ್ರಾಮಾ ಕಾಂಪಿಟೇಷನ್ ಹೋಗ್ತಿದ್ಯಾ? ನನ್ ಕೈಲಿ ಆಗ್ತಿಲ್ಲಪ್ಪ. ಏ ಇಲ್ಲ, ನಾನು ಯಾವ ಡ್ರಾಮಾದಲ್ಲೂ ಭಾಗವಹಿಸ್ತಿಲ್ಲ. ಮತ್ಯಾಕ್ ಹೀಗಾಗಿದ್ಯಾ? ಏನು ಕೆಲ್ಸಕ್ಕೂ ಹೀಗೆ ಹೋಗ್ತೀಯಾ? ಪ್ಲೀಸ್ ಹಾಗ್ ಮಾತ್ರ ಮಾಡ್ಬೇಡ ಮಾದೇವ, ನನ್ ಮಾತ್ ಕೇಳು. ಬೀದಿಲಿರೋ ನಾಯಿ ಎಲ್ಲ ನಿನ್ ಹಿಂದೆನೆ ಬರುತ್ತೆ. ಹಿಂಗೆಲ್ಲ ಕಿಕ್ಕಿ ಅಂತ ನಗ್ಬೇಡ ನೀನು, ನಂಗೆ ಒಂಥರ ಆಯ್ತದೆ. ಮತ್ಯಾಕ್ ಹೀಗ್ ಬಂದಿದ್ಯಾ? ಆ ಶರ್ಟ್ ನೋಡು, ನಿನ್ ಶೂಸ್ ನೋಡು, ಅದ್ರ ಮೇಲೆ ಈ ಶೇಡ್ಸ್ ಬೇರೆ. ಯಪ್ಪ, ನನ್ ಕೈಲಾಗ್ತಿಲ್ಲ, ಮೊದ್ಲಿಲ್ಲಿಂದ ಹೋಗು. ನಕ್ಕು ಬಂದು ಸತ್ತೇ ಹೋಗ್ತೀನಿ ನಾನು. ಆದ್ರೆ ಹೋಗಕ್ಕೂ ಮುಂಚೆ ಈ ತರ ಯಾಕೆ ಡ್ರೆಸ್ ಮಾಡ್ಕೊಂಡಿದ್ಯಾ ಅಂತ ಹೇಳು. ಎಲ್ಲಿಗೆ ಹೋಗ್ಬೇಕಿತ್ತು ನೀನು? ಅದು ನಿನ್ನ ಸಿನಿಮಾ ಕರ್ಕೊಂಡು ಹೋಗ್ಬೇಕು ಅಂತ ಅಮ್ಮನೇ ಹೆಂಗ್ ರೆಡಿ ಮಾಡಿಸಿದ್ದು. ಏನು? ನನ್ನ ನೀನು ಮೂವಿ ಕರ್ಕೊಂಡು ಹೋಗ್ತೀಯಾ? ಅದು ಇದ್ರ ಜೋಕರ್ ತರ ರೆಡಿಯಾಗಿ. ನಿನ್ಗೆ ಕಾಮಿಡಿ ಅಂತ ಅನಿಸ್ತಿಲ್ಲ? ಫಸ್ಟ್ ಆಫ್ ಆಲ್ ನಾನು ನಿನ್ ಜೊತೆ ಬರೋದೇ ಇಲ್ಲ, ಅಂತದ್ರಲ್ಲಿ ನನ್ನ ಈ ತರದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಬೇರೆ ಯೋಚನೆ ಇದ್ಯಾ? ಯಪ್ಪ, ಮೊದ್ಲು ಹೋಗೋ ಇಲ್ಲಿಂದ, ಅಂತ ಕಾಡ್ಲೇ ಬೇಡ, ಹೋಗು.
ಅಮ್ಮಂಗೆ ಕಾವ್ಯ ಬೈದಿದ್ದು ಹೇಳೋದೇ ಬೇಡ. ಪಾಪ ತುಂಬ ಇಷ್ಟಪಟ್ಟು ನಾನು ಹಿಂಗೆ ರೆಡಿ ಮಾಡವ್ರೆ. ಆಮೇಲೆ ಬೇಜಾರಾಯ್ತದೆ. ಅಮ್ಮ 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 ನಿನ್ನ ಐಡಿಯಾ ಕೆಲಸ ಮಾಡೋದೆ ಕಣಮ್ಮ. ಕಾವ್ಯಂಗೆ ನನ್ನ ಹೊಸ ಅವತಾರ ಬಲೆ ಇಷ್ಟ ಆಗೋಗದೆ. ಎಷ್ಟು ಹೊಗಳದು ಗೊತ್ತಾ ನನ್ನ ಅವಳು. ನಿಮ್ಮಮ್ಮಂಗೆ ಇಷ್ಟೆಲ್ಲ ಸಂದಾಗ ಬಟ್ಟೆ ಆರ್ಸಕ್ ಬರ್ತದ, ನನಗೆ ಗೊತ್ತೇ ಇರ್ಲಿಲ್ಲ ಅಂದ್ಲು. ಅವಳಿಗೆ ಈ ಕನ್ನಡಕ, ಈ ಬೂಟು ಎಲ್ಲನೂ ಬಲೆ ಇಷ್ಟ ಆಗೋಗದೆ. ಆಮೇಲೆ ನಾನು ಬಲೆ ಚಂದ ಕಾಣ್ತಾ ಇದ್ದೀನಿ ಅಂತ ಹೇಳಲ್ದು. ಆಮೇಲೆ ಚಿಕ್ಕಪ್ಪ ಅವಳಿಗೆ ಸಾನೆ ಓದೋ ಕೆಲಸ ಆದಂತೆ, ಅದಕ್ಕೆ ಪಿಕ್ಚರ್ಗೆ ಇನ್ನೊಂದು ದಿನ ಹೋಗೋಣ ಅಂತ ಹೇಳಿದ್ಲು. ಅಮ್ಮ ನಿನ್ನ ಐಡಿಯಾ ಕೆಲಸ ಮಾಡೋದೆ. ಪಿಕ್ಚರ್ಗೆ ಇನ್ನೊಂದು ದಿನ ಹೋಗ್ತೀನಿ, ಸರಿನಾ? ಖುಷಿನಾ? ಹಾ, ಬರ್ತೀನಿ. ಪಾಪ ಮಾದೇವ ನಮಗ್ ಬೇಜಾರಾಗ್ಬಾರ್ದಂತ ಸುಳ್ಳು ಹೇಳ್ತಿದ್ದಾನೆ. ಹೌದು ಶ್ರೀಧರ್, ತುಂಬಾ ತಲೆ ಉಪಯೋಗಿಸಿ ಉಪಾಯ ಮಾಡಿದೆ, ಇದರಿಂದ ಆದ್ರೂ ಇವರಿಬ್ರು ಹತ್ರ ಆಗ್ತಾರೆ ಅಂತ. ಆದ್ರೆ ನಾನು ಉಪಾಯ ಕೆಲಸ ಮಾಡ್ಲೇ ಇಲ್ಲ. ಇವರಿಬ್ರು ಯಾವಾಗ ಹತ್ರ ಆಗಿ ಒಂದಾಗಿ ಸಂಸಾರ ಮಾಡ್ತಾರ ಏನು? ನೆನ್ನೆ ರಾಮಿಗೆ ಹುಷಾರಿರ್ಲಿಲ್ಲ ಅಲ್ವಾ, ಅದಕ್ಕೆ ಶುಂಠಿ ಟೀ ಮಾಡ್ದೆ. ಇದನ್ನ ಕುಡಿದ್ರೆ ಹಗೂರ ಅನ್ಸುತ್ತೆ. ಒಂದ್ ನಿಮಿಷ ಇರು. ಅಯ್ಯೋ, ಅವ್ನು ಬಂದ್ಬಿಟ್ಟ. ನೀನೇ ಹೋಗ್ಕೊಡು. ನಾನ್ ಮಾಡಿದೀನಿ ಅಂತ ಗೊತ್ತಾದ್ರೆ ಕುಡಿಯೋದು ಕುಡಿಯಲ್ಲ ಅವನು. ತಗೋ ಈಗ. ಡಾಕ್ಟ್ರೆ ಡಾಕ್ಟ್ರೆ, ಶುಂಠಿ ಟೀ ಆರೋಗ್ಯಕ್ಕೆ ಒಳ್ಳೇದು, ಕುಡೀರಿ. ನಾನೇ ಮಾಡಿದ್ದು ಅಣ್ಣ. ಹೋ ಹೌದಾ? ಏನಿದು ಇಷ್ಟು ದಿನ ಇಲ್ದಿದ್ದ ಕಾಳಜಿ ಇವತ್ತಿದ್ದಕ್ಕಿದ್ದಾಗೆ ನಿಜವಾಗ್ಲೂ ನೀನೇ ಮಾಡಿದ್ದ? ಸತ್ಯವಾಗ್ಲೂ ನಾನೇ ಮಾಡಿದ್ದಣ್ಣ. ತಗೋ. ರಾಣಿ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆಚಾರ್ಯರು ಬರ್ತಾರ ಅಂತ ನೋಡ್ಕೊಂಡು ನಿತ್ಕೋ. ಯಾಕಕ್ಕ? ಯಾಕ? ನಾನೇ ಮಾಡ್ಕೊಟ್ಟಿರೋ ಶುಂಠಿ ಕಷಾಯ ಅಂತ ಗೊತ್ತಾದ್ಮೇಲೂ ಕುಡ್ದಿದ್ದಾನೆ ಅಂದ್ರೆ ಖುಷಿ ಪಡ್ಬೇಕು ತಾನೆ. ಅಯ್ಯೋ, ನನ್ಗೆ ಆಗ್ತಿರೋ ಖುಷಿ ಹೇಳಕ್ಕೆ ಆಗ್ತಿಲ್ಲ. ಹೇಮಕ್ಕ, ನನಗೆ ನಂಬಿಕೆ ಇದೆ. ರಾಮಣ್ಣ ಇವತ್ತೆಲ್ಲ ನಾಳೆ ನಿನ್ ಪ್ರೀತಿನ ಒಪ್ಕೊಳ್ಳೋ ದಿನ ಬಂದೇ ಬರುತ್ತೆ.
ಡಾಕ್ಟ್ರೆ ರಿಪೋರ್ಟ್ ಬಂತ? ನನ್ನ ಗಂಡನ್ಗೆ ಏನೂ ಆಗಿಲ್ಲ ತಾನೆ? ಅವ್ರು ಇರೋದು ಹೊಟ್ಟೆ ನೋವೇ ಅಲ್ವಾ ಡಾಕ್ಟ್ರೆ? ನಥಿಂಗ್ ಟು ವರಿ ಅಮ್ಮ, ಈಸ್ ಆಲ್ ರೈಟ್. ಹೊಟ್ಟೆಲ್ ಅಂತದೇನು ಕೊಡಿ ಅದು. ನೋಡಿ, ಇವ್ರಿಗೆ ಅಪೆಂಡಿಕ್ಸ್ ಆಗಿದೆ. ಅಂದ್ರೆ ಹೊಟ್ಟೆಲಿ ಒಂದು ಹುಣ್ಣಾಗಿದೆ. ಹಾಗಂತ ನೀವು ಗಾಬರಿ ಆಗೋ ಅಗತ್ಯ ಇಲ್ಲ. ಅದನ್ನ ಆಪರೇಷನ್ ಮಾಡಿ ತೆಗಿಬೋದು. ಆಪರೇಷನ್ ಮಾಡದೇ ಇದ್ರೇನೆ ಪ್ರಾಣಕ್ಕೆ ಅಪಾಯ. ಮೇಡಮ್, ನನ್ನ ಗಂಡನ್ಗೆ ಏನೂ ಆಗ್ಬಾರ್ದು ಮೇಡಮ್. ನನ್ನ ಗಂಡನ ಜೀವಕ್ಕೆ ಏನೂ ಆಗ್ಬಾರ್ದು ಮೇಡಮ್. ನೀವು ಟೆನ್ಷನ್ ಆಗ್ಬೇಡಿ. ಹೇಳದ್ನಲ್ಲ, ಸರ್ಜರಿ ಮಾಡಿಸ್ತಾ ಇದ್ದೇನೆ ಪ್ರಾಣಕ್ಕೆ ಅಪಾಯ. ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗತ್ತೆ. ನೀವು ಅದನ್ನ ಯೋಚನೆ ಮಾಡಿ ಹೇಳಿದ್ರೆ ನಾವು ಪ್ರಿಪ್ರೇಷನ್ ಮಾಡ್ಕೋತೀವಿ. ಯೋಚನೆ ಮಾಡೋದೇನಿಲ್ಲ ಮೇಡಮ್. ದುಡ್ಡಿನ ವ್ಯವಸ್ಥೆ ನಾನು ಮಾಡ್ತೀನಿ ಮೇಡಮ್. ಆಪರೇಷನ್ ಮಾಡಿಸಿ ಮೇಡಮ್ ಅವ್ರಿಗೆ. ದೆನ್ ಇಟ್ಸ್ ಓಕೆ. ಇವ್ರಿಗೆ ಸರ್ಜರಿ ಪ್ರಿಪ್ರೇಷನ್ಸ್ ರೆಡಿ ಮಾಡ್ಕೊಳ್ಳಿ. ನೀವು ಇಲ್ಲೇ ಕೂತೀರಿ, ನಾವು ಆಪರೇಷನ್ ಯಾವಾಗ ಅಂತ ಹೇಳ್ತೀವಿ. ಸರಿ ಮೇಡಮ್. ನಡೀರಿ. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಪ್ರವೀಣ್? 3 years ಮೇಡಮ್. ನೋಡಿ, ನಮ್ಮ ತಂದೆ ಈ ಹಾಸ್ಪಿಟಲ್ನ ಕಟ್ಟಿರೋದೇ ದುಡ್ಡು ಮಾಡೋದಕ್ಕೋಸ್ಕರ. ನೀವ್ ನೋಡಿದ್ರೆ ಬಂದವ್ರಿಗೆಲ್ಲ ಸ್ಕ್ಯಾನ್ ಮಾಡಿ ಏನು ಇಲ್ಲ ಅಂತ ಹೇಳಿ ಕಳ್ಸಿದ್ರೆ ನಾವ್ ದುಡ್ಡು ಹೇಗ್ ಮಾಡೋದು, ನಿಮಗ್ ಸಂಬಳ ಹೇಗ್ ಕೊಡೋದು? ಇಲ್ಲಿ ಬರೋರ್ಗೆಲ್ಲ ಭಯ ಇರುತ್ತೆ. ಆ ಭಯನ ನಾವ್ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ಬೇಕು. ಇನ್ಮೇಲೆ ಇಲ್ಲಿ ಬರೋ ಈ ತರ ಪೇಷಂಟ್ಸ್ಗೆಲ್ಲ ನೆಕ್ಸ್ಟ್ ಟೈಮ್ ಇಂದ ನಾನು ಹೇಳ್ದ ಹಾಗೆ ಮಾಡ್ಬೇಕು. ಇದ್ರಲ್ಲಿ ನಿಮ್ಗೂ ಪರ್ಸೆಂಟೇಜ್ ಇರುತ್ತೆ. ಓಕೆ? ಸರಿ ಮೇಡಮ್. ಅಂಡ್ ಒನ್ ಮೋರ್ ಥಿಂಗ್, ಡೋಂಟ್ ಟೆಲ್ ದಿಸ್ ಟು ರಾಮ್. ಅವನಿಗೆ ಬಿಸ್ನೆಸ್ ಎಲ್ಲ ಅರ್ಥ ಆಗಲ್ಲ. ಈ ವಿಷಯ ನಮ್ಮಲ್ಲೇ ಇರ್ಲಿ. ಓಕೆ? ಓಕೆ ಮೇಡಮ್, ಹೇಳಲ್ಲ. ಏನಂದೆ ನೀನು? ಹ? ರಾಮ್ ಪ್ರೇಮನ್ನ ಒಪ್ಕೋತಾನ? ಅವನ್ ಇವಳನ್ನ ಒಪ್ಕೊಂಡ್ರೆ ನಿನಗೇನೆ ಖುಷಿ? ಈ ಮನೆ ಕಸ ಮುಸ್ರೆ ತೊಳೆಯೋ ಕೆಲಸದವಳು ನೀನು. ಕೆಲಸದವಳು ತರ ಇರ್ಬೇಕು. ಅತ್ತೆ, ಪಾಪ ರಾಣಿಕೆ ಯಾಕೆ ಹೊಡೆದ್ರಿ ಅತ್ತೆ? ಅವಳು ಏನಂತ ಹೇಳಿದ್ಲು ಅಂತ ನೀವು ಕೋಪ ಮಾಡ್ಕೊಂಡಿದ್ದೀರಾ? ಅವಳ ಮಾತಲ್ಲಿ ಏನ್ ತಪ್ಪಿದ್ಯಾ? ಓದು ಬರಹ ಗೊತ್ತಿಲ್ದಿರೋ ದದ್ದಿ ನೀನು. ಸುಳ್ಳು ಕತೆಗಳನ್ನ ಹೇಳ್ಕೊಂಡು ಈ ಮನೆ ಸೇರ್ಕೊಂಡಿರೋ ಸುಳ್ಪುರ್ಕಿ ನೀನು. ನಿನ್ನ ನನ್ನ ಮಗ ಒಪ್ಕೋತಾನ? ಒಪ್ಕೋಬೇಕಾ? ಹಾಗಂತ ಹೇಳ್ತಾರೋ ಈ ಪಾತ್ರ ತಿಕ್ಕೊಳ್ಳ ಸುಮ್ನೆ ಬಿಟ್ಬಿಡ್ಬೇಕಾ ನಾನು? ಹ? ಅತ್ತೆ, ನಿಮ್ ಸಿಟ್ ನನಗೆ ಅರ್ಥ ಆಗತ್ತೆ. ನಿಮಗೇನಾದ್ರೂ ಕೋಪ ಬಂದ್ರೆ ನನಗ್ ಬೈರಿ. ನಿಮಗ್ ಕೋಪ ಬಂದ್ರೆ ನನ್ ಮೇಲೆ ಕೈ ಮಾಡಿ ಅತ್ತೆ. ಆದ್ರೆ ಪಾಪ ರಾಣಿ ಮೇಲೆ ಕೈ ಮಾಡಿದ್ದು ತಪ್ಪಲ್ವಾ ಅತ್ತೆ? ಸರಿ ಬಿಡು, ನಾನ್ ತಪ್ಪೇ ಮಾಡಿದ್ದೀನಿ. ಏನಿವಾಗ? ಹ? ಏನೇ ಇವಾಗ? ನಿನ್ ಮೇಲಿರೋ ಕೋಪನ ಅವಳ ಮೇಲೆ ತೀರಿಸ್ಕೊಂಡಿದ್ದೀನಿ. ಮುಂದೆನೂ ತೀರಿಸ್ಕೊತೀನಿ. ನನಗ್ ಹೇಗ್ ಬೇಕೋ ಹಾಗ ಅವಳನ್ನ ನಡೆಸ್ಕೋತೀನಿ. ಏನೇ ಇವಾಗ? ಏನೇ ಇವಾಗ? ನೀವು ರಾಣಿನ ಕ್ಷಮೆ ಕೇಳ್ಬೇಕು. ಹೌದು ಅತ್ತೆ, ನೀವು ಅವಳ ಮೇಲೆ ಕೈ ತಪ್ಪು. ಕ್ಷಮೆ ಕೇಳೋದೇ ನ್ಯಾಯ. ತಮಾಷೆ ಮಾಡ್ತಾ ಇದ್ಯಾ? ನಾನು ಈ ಮನೆ ಕೆಲ್ಸದ ಪ್ರಾಣಿನ ಕ್ಷಮೆ ಕೇಳ್ಬೇಕಾ?
ಅತ್ತೆ, ಪದೇ ಪದೇ ರಾಣಿನ ಕೆಲ್ಸದ ಪ್ರಾಣಿ ಅಂತ ಅಳಿಸಿ ಮಾತಾಡ್ಬೇಡಿ. ಕೇಳೋದಕ್ಕೆ ಸಂಕಟ ಆಗತ್ತೆ. ಮಾತಾಡ್ತೀನಿ ಕಣೆ, ಮಾತಾಡ್ತೀನಿ. ಇವಳನ್ನ ಕೆಲ್ಸದ ಪ್ರಾಣಿ ಅಂತಾನು ಅಂತೀನಿ, ಕಸ ಮುಸ್ರೆ ತಿಕ್ಕೋ ಪ್ರಾಣಿ ಅಂತಾನು ಹೇಳ್ತೀನಿ. ಯಾಕಂದ್ರೆ ನಾವು ಅವಳಿಗೆ ಕೆಲ್ಸ ಕೊಟ್ಟಿದೀವಿ, ತಿಂಗ್ಳ ಸಂಬಳ ಕೊಡ್ತೀವಿ. ನಾವೇನು ಅವಳಿಗೆ ಉಪಕಾರ ಮಾಡ್ತಿಲ್ಲ ಅಲ್ವಾ ಅತ್ತೆ? ಅವಳು ಕೆಲಸ ಮಾಡ್ತಾಳೆ, ನಾವು ಸಂಬಳ ಕೊಡ್ತೀವಿ. ಸಂಬಳ ಕೊಡೋದು ನೀವ್ ಅಂದಿದ್ನೆಲ್ಲ ಅನ್ಸ್ಕೊಳ್ಳೋದಕ್ಕಲ್ಲ ಅಲ್ವಾ ಅತ್ತೆ? ಏನೇ ನನಗೆ ಪಾಠ ಮಾಡೋದಕ್ ಬರ್ತಿದ್ಯಾ? ನಿಮಗ್ ಪಾಠ ಮಾಡೋ ಅಷ್ಟು ದೊಡ್ಡೋಳು ನಾನಲ್ಲ ಅತ್ತೆ. ನಿಮ್ಮಲ್ಲಿ ಸಣ್ಣತನ ಕಂಡಾಗ ಅದನ್ನ ಹೇಳೋದು ನನ್ನ ಕರ್ತವ್ಯ.